ಹ್ಮ್ ಬಸ್ ನಮಗೆ ನೋಡ್ತೀನಿ ಬಸ್ ಮತ್ತೆ ರಿಜೆಕ್ಟ್ ಮಾಡ್ಬಿಟ್ಟು ಆಮೇಲೆ ನಾನು ರಿಸಲ್ಟ್ ಬಗ್ಗೆ ಅಂತಂತಲ್ಲ ಅದು ಮೇಡಮ್ ಇರ್ತದೆ ತುಂಬ ಬ್ಲಾಕ್ ಇತ್ತು ಅಂದರೆ ಕೊಡ್ಬೇಕಾಯ್ತದೆ ನಾನು ನಾರ್ಮಲ್ ಆಗಿತ್ತು ನಾನು ತಳ್ತೀನಿ ಇರೋದು ನಾನು ಮೇಡಮ್ ಏನು ಕೊಡ್ಬೇಕಾ? ಅದೇ ಅದು ಜಾಸ್ತಿ ಇದಾಯ್ತು ಅಂದ್ರೆ ನಾನು ಮಾತಾಡ್ಕೊಂಡು ಪುನಃ ಏನಾದ್ರು ಅವ್ರು ಇದು ಮಾಡ್ತಾನೆ ನಾನು ಮಾತಾಡ್ತೀನಿ. ಸರಿ ಹಂಗಿರ್ತದೆ ನನಗೊಂದು ನಾರ್ಮಲ್ ಆಗಿತ್ತು ನೀನು ಅದಕ್ಕೆಪ್ಪ ಆಫೀಸರ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಂಡು ನೀನು ಸುಮ್ಮನೆ ಆಗಬೇಕು. ನೀನು ಅದನ್ನೆಲ್ಲ ಕಿತಾಪತಿ ಮಾಡಿದ್ರೆ ಪ್ರಾಬ್ಲಮ್. ಅಣ್ಣ ನನಗೂ ಅಣ್ಣ ಎಲ್ಲ ಒಂದು ಇತ್ತಿಲ್ಲ ಅದೇ ಇಲ್ಲೆಲ್ಲ ನಮಗೂ ಇಲ್ಲೇ ಸಣ್ಣ ಅದೇ ನಂದೇನು ಜಾಸ್ತಿ ದೂರ ಏನಲ್ಲ ನಂದು ಮಂಡೇನಿ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಬೇರೆ ಎಲ್ಲ ಒಂದೊಂದು ಕಡೆ ಇರ್ತವೆ ಎಲ್ಲ ಮಾಡಬಾರ್ದು. ನಾವು ಬಂದ್ವಾ ನಮ್ದೇನು ಯಾವಾಗ ಆಯ್ತಾ ಮುಗಿಸ್ಕೋಬೇಕು ಹೋಗ್ಬೇಕು ನೋಡ್ತೀನಿ ಅದೇ ರಾಗಿ ನೋಡ್ಲಿ ಬಿಡಿ. ಹಾಗೆ ನೋಡಿ ನಾನು ಇಟ್ಟಕ್ಕೆ ಗೊತ್ತು ಅಂದಾಗ ಆಮೇಲೆ ಮಾತಾಡ್ತೀನಿ. ಆಯ್ತು ಬಸ್ ಅಲ್ಕಟ್ ಕೆಲಸ ಅಲ್ವಾ ಮಾಡ್ತಾರಂಗೆ ನೀವು? ಹೌದಾ ನೀಚ್ಕಟ್ ಕೆಲಸ ಅಲ್ವಾ? ನಾನೇನು ಮಾಡ್ತೀನಿ? ಅಯೋಗ್ಯನ ಕೆಲಸ ಅಲ್ವಾ? ನೀವೇ ಫ್ರಾಡ್ ಕೆಲಸ ಅಲ್ವಾ? ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ಫ್ರಾಡ್ ಕೆಲಸ ಅಲ್ವಾ? ಸರ್ ನನ್ನ ಚೀಟಿಗೆ ಕೇಳಪ್ಪ ಇಲ್ಲಿ ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ನಾಚಿಕೆ ಆಗಲ್ಲ ನಿನಗೆ ಈ ತರ ಕೈ ಹಾಕಕ್ಕೆ. ಯಾವುದು ಮಾಡ್ತಾ ಇಲ್ಲ ದುಡ್ಡು ಎತ್ತದು ನಾನೇನು ಅನುಭವಿಸ್ಲಿ ನಾನೇನು ಅನುಭವಿಸಿ ಹೋಗು. ಅನುಭವಿಸ್ತೀಯ ಆಮೇಲೆ ಅದು ನೆಕ್ಸ್ಟ್ ಎನ್ಕ್ವೈರಿ ನಡೆಯುತ್ತೆ. ಸರಿ ತಗೊಳ್ಳಿ ಸರ್. ಎನ್ಕ್ವೈರಿಲಿ ಆಯ್ತು ತಗೊಳ್ಳಿ ಸರ್. ನೀಚ್ಕಟ್ ಕೆಲಸ ಮಾಡಕ್ಕೆ ರೈತರ ಹತ್ರ ಕೈ ಹಾಕ್ತಲಿ ನಾಚಿಕೆ ಆಗಲ್ವಾ ನಿನ್ಗೆ? ರೈತರ ಹತ್ರ ಕೈ ಹಾಕ್ತಲಿ ನಾಚಿಕೆ ಆಗಲ್ವಾ? ನೀನ್ ಯಾವ ಆಫೀಸರ್ ಅಯೋಗ್ಯ ನೀನು? ಯಾವ ಆಫೀಸರ್ ಅಯೋಗ್ಯ ನೀನು? ಸರ್ ನನ್ನ ನಿಧಾನ ಮಾತಾಡ್ಬೇಕು ನೀನು. ಸರ್ ನೀವೇ ಬಂದು ನಾನೇ ಮಾತ್ರ ಹೌದು ಸತ್ಯ. ನೀನು ಅಯೋಗ್ಯ ನೀನು. ನಾನು ಯಾವ ಅಯೋಗ್ಯ ನೀನು? ರೈತರ ಹತ್ರ ಕೈ ಹಾಕ್ತೀನಿ ನೀನು ಅಯೋಗ್ಯ ಅಲ್ವಾ? ಇನ್ನೇನ್ ಮತ್ತೆ ನೀಚ್ಕಟ್ ಕೆಲಸ ಮಾಡ್ತಿಲ್ಲ. ಚಂದಾಗಿ ಎಲ್ಲ ಆಮೇಲೆ ನೋಡ್ತೀನಿ ಗೊತ್ತಾಗುತ್ತೆ. ನಿಮ್ಮ ಆಫೀಸರ್ ನಂಬರ್ ಹೇಳಿ ಹೇಳ್ತೀನಿ. ನನಗೆ ಅವಶ್ಯಕ. ನನ್ ದುಡ್ಡು ಯಾಕೆ ಇಡ್ತಿದ್ಯಾ? ಎತ್ಕೋ ಇದು. ನೀವೇ ಕೊಟ್ಟು ನೀವೇ ಕೊಟ್ಟು ಆಯ್ತು ಬಿಡು. ಆಮೇಲೆ ನೋಡ್ತಾನೆ. ನೀವೇನಾದ್ರು ಆಮೇಲೆ ನೋಡ್ತೀನಿ. ಮೈಯರ್ ಆಫೀಸರ್ ಹತ್ರ ಬರ್ತಾರ ಟೇಬಲ್ ನೋಡ್ತೀನಿ ತಡಿ. ನಾಚಿಕೆ ಆಗ್ಬೇಕಿಂತ ಅಯೋಗ್ಯರ ಕೆಲಸ ಮಾಡಕ್ಕೆ. ಇಲ್ಲ ಸೂಸೈಡ್ ಮಾಡ್ಕೊಂಡು ಸಾಯಿರಿ. ರೈತರ ಹತ್ರ ಕೈ ಹಾಕ್ತಿರಲ್ಲ ನೀವು. ನಾಚಿಕೆ ಆಗ್ಬೇಕು. ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ರಿಜೆಕ್ಟ್ ಮಾಡಿ ಕಳಿಸ್ತಿಲ್ಲ. ನೀಚ್ಕಟ್ ಕೆಲಸ ಮಾಡ್ತಿರಲ್ಲ ನೀವು. ಆಮೇಲೆ ಗೊತ್ತಾಗುತ್ತೆ. ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಯುತ್ತಲ್ಲ. ನೀವು ನಿಮ್ಮ ಐಆರ್ ಆಫೀಸರ್ ಕೈ ಕಟ್ಕೊಂಡ್ ನಿಂತ್ಕೊತಿಲ್ಲ ಅವಾಗ ಗೊತ್ತಾಗುತ್ತೆ. ನಾಚಿಕೆಟ್ ಕೆಲಸ. ರೈತರ ಹತ್ರ ಬಂದು ಕೈ ಹಾಕ್ತಿರಲ್ರಿ. ಅಯೋಗ್ಯರ ಕೆಲಸ. ಏನ್ ಚಲುವರಾಯ ಸ್ವಾಮಿ ಗೊತ್ತಾಗ್ಬಿಟ್ರೆ ಏನ್ ಚಲುವರಾಯ ಸ್ವಾಮಿ ಇದು ಶಿಷ್ಯ ಆಗ್ಬಿಟ್ರೆ ಟೇಬಲ್ ಟು ಟೇಬಲ್ ಎಣ್ಣೆ ಹೊಡಿತೀನಿ ನೀನು. ನನ್ಗೆಲ್ಲವೂ ಇದೆ. ಬಾ ಇವತ್ತು ಸುದ್ದಿ ಹಾಕ್ತೀನಿ. ಆಮೇಲೆ ನೀವು ತೋರಿಸ್ತೀನಿ. ನಾಚಿಕೆಟ್ ಕೆಲಸ ನನ್ನ ಮಕ್ಕಳ. ರೈತರ ಹತ್ರ ಕೈ ಹಾಕ್ತೀರಾ? ಎಲ್ಲಿದ್ದಾರೆ?